ಹಂಗೆ ಝೂಮ್ ಹಾಕಿ ಬರ್ಬೇಕಾದ್ರೆ KSRTCಗೂ ನಮ್ಮ ಬಸ್ ಇಲ್ಲ. ನನ್ನ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ನಾನಿವತ್ತು ಪ್ರೈವೇಟ್ ಬಸ್ಸಲ್ಲಿ ಬರ್ತಿದ್ದೆ. ಬಸ್ಸಲ್ಲಿ ಬರಬೇಕಾದ್ರೆ ಬಸ್ ಪರಿಸ್ಥಿತಿನ ನೀವೇ ಒಂದು ಸ್ವಲ್ಪ ನೋಡಿ. ಬಸ್ ಪರಿಸ್ಥಿತಿ ಈಗಿದ್ರು ಡ್ರೈವರ್ಗಳ ಶೋಕಿ ಏನು ಕಡಿಮೆ ಇಲ್ಲ. ನಾನು ಕಣ್ಣಿಗಾಗೆ ಬಿದ್ದಿದ್ದು ಕನ್ನಡಕ, ಅದನ್ನು ಹಂಗೆ ಝೂಮ್ ಹಾಕಿ ಬರ್ಬೇಕಾದ್ರೆ KSRTCಗೂ ನಮ್ಮ ಬಸ್ಸಿಗೂ ಕಾಂಪಿಟೇಷನ್ ಇತ್ತು. ಹಾಗೆ ನಾನು ನಡ್ಕೊಂಡಾಗೆ ಆಫೀಸ್ ಕಡೆ ಹೋಗ್ತಾ ಇದ್ದೆ. ಆಫೀಸ್ ಕಡೆ ಹೋಗ್ಬೇಕಾದ್ರೆ ನನ್ನ ಅವಸ್ಥೆ ನೋಡಿ ಎಷ್ಟು ಬಿಸಿಲಿದೆ. ಹಾಗೆ ನಡ್ಕೊಂಡು ಆಫೀಸ್ ಕಡೆ ಬಂದೆ. ಆಫೀಸ್ ಕಡೆ ಬಂದು ಶಟರ್ಸ್ ಓಪನ್ ಮಾಡಿದೆ. ಶಟರ್ಸ್ ಓಪನ್ ಮಾಡಿ ನಮ್ಮ ಆಫೀಸಲ್ಲಿ 2 ಗಿಡ ಇದೆ. ಆ ಗಿಡಕ್ಕೆ ನೀರು ಹಾಕಬೇಕು ಅಂತ ಬಾಟಲ್ ತಗೊಂಡು ತುಂಬಿಸೋಣ ಅಂತ ಹೋಗ್ತಿದ್ದೆ. ತುಂಬಿಸ್ಬೇಕಾದ್ರೆ ಸ್ವಲ್ಪ ನೀರು ಕೆಳಗೆ ಚೆಲ್ಬಿಡ್ತು. ಹಾಗೆ ಈ ಗಿಡಕ್ಕೆ ನೀರು ಹಾಕಿದೆ. ಈ ಗಿಡಕ್ಕೆ ನೀರು ಹಾಕಿ ಆ ಗಿಡಕ್ಕೆ ನೀರು ಹಾಕೋಣ ಅಂತ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಈ ಒಂದು ಕೈಯಲ್ಲಿ ಕ್ಯಾಮ್ರಾ ಇತ್ತು, ಇನ್ನೊಂದು ಕೈಯಲ್ಲಿ ಬಾಟಲ್ ಇತ್ತು. ಅದಕ್ಕೆ ನೀರು ಹಾಕಕ್ಕೆ ಸರಿಯಾಗಲ್ಲ ಅಂತ ಈ ಕಡೆ ತಕ್ಕೊಂಡು ಇಷ್ಟು ನೀರು ಹಾಕಿ ನೋಡಿ. ಇಷ್ಟು ನೀರು ಹಾಕಿ ಮತ್ತೆ ಅದ್ರ ಜಾಗಕ್ಕೆ ಅದನ್ನಿಟ್ಟು ಊದಿನ ಕಡ್ಡಿ ತಗೊಂಡು ದೀಪ ಹಚ್ಚಕ್ಕೆ ಮ್ಯಾಚ್ ಬಾಕ್ಸ್ ಹುಡುಕ್ತಿದ್ದೆ. ಮ್ಯಾಚ್ ಬಾಕ್ಸ್ ನೋಡಿದರೆ ಎಲ್ಲೂ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಮ್ಯಾಚ್ ಬಾಕ್ಸ್ ತರೋದೇ ಮರ್ತ್ಬಿಟ್ಟೀನಿ ಅಂತ. ಅದಕ್ಕೆ ಒಂದಲ್ಲ ಅಂತ 5 ಮ್ಯಾಚ್ ಬಾಕ್ಸ್ ತೊಗೊಬಂದು 4 ಒಂದು ಕಡೆ ಇಟ್ಟು ಒಂದು ತಗೊಂಡು ಕ್ಯಾಮ್ರಾ ಒಂದು ಕಡೆ ಸೆಟ್ ಮಾಡಿ ಹೋಗಿ ಕ್ಲೀನಾಗಿ ದೀಪ ಹಚ್ಚಿ ದೇವ್ರ ಭಕ್ತಿಯಿಂದ ಪೂಜೆ ಮಾಡಿ ಆಮೇಲೆ ದೇವ್ರ ಭಕ್ತಿಯಿಂದ ಒಳ್ಳೆ ಪೂಜೆ ಮಾಡಿದೆ. ಆಮೇಲೆ ಈಗಿದ್ದಿದ್ದ ಆಫೀಸ್ನ ಹೀಗೆ ಕನ್ವರ್ಟ್ ಆಯ್ತು ನೋಡಿ. ಅದಕ್ಕೆ ಹೇಳೋದು, ಮನೆಯಲ್ಲಿ ದೇವ್ರಿರ್ಬೇಕು, ಆಫೀಸಲ್ಲಿ ದೇವ್ರಿರ್ಬೇಕು. ಒಳ್ಳೆ ಪೂಜೆ ಮಾಡಿದ್ರೆ ಆ ವೈಬ್ಸೇ ಬೇರೆ. ನಮ್ಮ ಆಫೀಸಿಂದ ಹೊರಗಡೆ ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ. ಕರ್ಟನ್ಸ್ ಯಾಕೆ ಹಾಕಿದ್ದೀನಪ್ಪ ಅಂತ ಅಂದರೆ ತುಂಬ ಬಿಸಿಲೊಡೆಯೋದ್ರಿಂದ ಕರ್ಟನ್ಸ್ ಹಾಕಿದ್ದೀನಿ. ಹಾಗೆ ನನ್ನ ಪೊಸಿಷನ್ನಲ್ಲಿ ಕೂತ್ಕೊಂಡು ಒಂದು ವರ್ಕ್ ಮಾಡೋಣ ಅಂತ ವರ್ಕಿಗೆ ಹಾಕ್ಕೊಂಡು ಕೂತಿದ್ದೆ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಟೇಕ್ ಕೇರ್.